ಕುರು ಸಾರ್ವಭೌಮಂ ಅತಿ ಪರಾಕ್ರಮಿ ನಾನೆನಿಸಿರ್ಪೇ. ವರಧೀರ ಕ್ಷತ್ರಿಯ ಕುಲ ಸಂಪನ್ನ ಪ್ರಖ್ಯಾತಿವೆನ್ನನ್ವಯ ಮೆರವೀಯಸ್ತಿನಾಪುರ ಚಕ್ರೇಶ್ವರನಾಗಿದ್ದಳು ಗಳಿಸಿರ್ಪೆ. ಭೀಷ್ಮ ದ್ರೋಣ ಕೃಪ ಶಕುನಿ ಕರ್ಣ ದುಶ್ಯಾಸನ ಸೈಂಧವರನ ಸಹೋದರ ದುಶ್ಯಾಸನ ಧೀರರೋಳ್ ಘನ ಗುಣ ನೆನೆಸಿ ಸಾರು ಚರಿತ ಸಾಮ್ರಾಜ್ಯದ ಸಿರಿಯ. ವೀರ ಧೀರರೋಳ್ ಘನ ಗುಣ ನೆನೆಸಿ ಸಾರು ಚರಿತ ಸಾಮ್ರಾಜ್ಯದ ಸಿರಿಯ. ವಿರುದ್ಧ ಮುದರೆಯಲ್ಲಿ ಸುಖದಲ್ಲಿ ಬಾಳ್ವೆ ಸಹೋದರ, ವಿರುದ್ಧ ಮುದರೆಯಲ್ಲಿ ಸುಖದಲ್ಲಿ ಬಾಳ್ವೆ. ಹಲನೆ ಮೆರವೆ ಚಲದಿ ಧರೆಯೋಳ್ ಬಲ ಬಲಿರೆ ಬಲು ಸಾಹಸದಿಂದ ಬಲರೆ ಮೆರವೆ ಸಲದಿ. ಸೈಂಧವ ರಾಜ ಭೀಷ್ಮ ದ್ರೋಣ ಮಹರಥಿ ಕರ್ಣ ಶಕುನಿ ದುಶೋಧನ ಬೆಂಬಲನಗಿದೆ. ಭೀಷ್ಮ ದ್ರೋಣ ಮಹರಥಿ ಕರ್ಣ ಶಕುನಿ ದುಶೋಧನ ಬೆಂಬಲವೆನಗಿದೆ. ಧರೆಯನ್ನಾಳುವೆ ವೈಭವದಿ, ಧರೆಯನ್ನಾಳುವೆ ವೈಭವದಿ. ಧರೆಯುವೆ ಧರೆಯಲ್ಲಿ ಸುರಪದೆ ಮೀರಿ, ಧರೆಯುವೆ ಧರೆಯಲ್ಲಿ ಸುರಪದೆ ಮೀರಿ. ತೋರಿ ಭುಜಬಲ ಪರಕ್ರಮ ತೋರಿ ಬಾಬಾ ತೋರಿ ಭುಜಬಲ ಪರಕ್ರಮ ತೋರಿ. ಘನಗುಣ ಬಲವನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿಯುವೆ. ಹರಿಗಳ ದಳಗಳ ಬಲವನ್ನು ಮುರಿಯುವೆ. ಸಹೋದರ ಹರಿಗಳ ದಳಗಳ ಬಲವನ್ನು ಮುರಿಯುವೆ. ಹರಿಗಳ ದಳಗಳ ಬಲವನ್ನು ಮುರಿಯುವೆ. ಹರಿಗಳ ದಳಗಳ ಬಲವನ್ನು ಮುರಿಯುವೆ. ಬಲರೆ ಮೆರವೆ ಚಲದಿ ಧರೆಯೋಳ್ ಬಲರೆ ಬಲರೆ ಬಲು ಸಾಹಸದಿಂದ ಬಲರೆ ಮೆರವೆ ಚಲದಿ ಬಲರೆ ಮೆರವೆ ಚಲದಿ ಬಲರೆ ಮೆರವೆ ಚಲದಿ. ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ವಿದುರ ಚಿಕ್ಕಪ್ಪ, ಸಹೋದರ ದುಶ್ಯಾಸನ, ಸೈಂಧವ ರಾಜ, ಪ್ರಾಣಮಿತ್ರ ಕರ್ಣ, ಸುಯೋಧನ, ಶಕುನಿ ಮಾವ. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಪಾಂಡವರು ಜೂಜಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕಳ್ಳ ಪಿಳ್ಳಂಗೋವಿ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರನ್ನು ನೋಡಿದಿರಾ? ನೋಡಿದಿರಾ ಅವರ ಹಠಾಸ ಎಷ್ಟರ ಮಟ್ಟಿಗಿರುವುದು? ಗೌರವೇಶ್ವರ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡದಿದ್ದರೆ ಯುದ್ಧ ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ನಾನದರ ದೀಕ್ಷಾ ಬದ್ಧ, ನಾನದಕ್ಕೆ ಸದಾ ಸಿದ್ಧ. ತಾತ, ನನ್ನಲ್ಲಿ 11 ಅಕ್ಷೋಹಿಣಿ ಸೈನ್ಯದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು
ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಶವಾಗಿ ಹೋಗುವುದು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕ ನಾನು. ನಮ್ಮ ಅಂಗರಾಜರಾದ ಕೃಷ್ಣನಿಲ್ಲವೇ? ಸುಯೋಧನ, ಭೀಷ್ಮ ದ್ರೋಣಾದಿಗಳಿರುವಲ್ಲಿ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರೇ ಎದುರಿಗೆ ಬೆಳೆದ ನನಗೇಕೆ ಅದರ ಚಿಂತೆ? ಯಾರು? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನೊಟ್ಟು ಗುಣಕ್ಕನುಸಾರವಾಗಿ ಓದಬಹುದಿ ಪುತ್ರನ ಮನೆಗೆ ಓದವನು ಪುರುಷೋತ್ತಮನೇ. ಪುರುಷೋತ್ತಮನಂತೆ ಪುರುಷೋತ್ತಮ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿಲ್ಲವಲ್ಲದೆ ನಿನ್ನಲ್ಲಿ ಯಾಜನೆಗೋಸ್ಕರ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪ ಮಹಾಶಯರು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ದುರ್ಯೋಧನ, ಬಲವಂತವಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವೋ ರುಚಿಸಿದಂತೆ ಸತ್ಯವೋ ರುಚಿಸುವುದಿಲ್ಲ. ಯೋಚಿಸಿ ನೋಡು. ವಿದುರ, ಕುರುವೀರರಿಂದ ಪರಿವೇಷ್ಟಿತನಾದ ಈ ಚಕ್ರವರ್ತಿಗೆ ನಿನ್ನ ನೀತಿ ವಚನಗಳು ಅನವಶ್ಯಕ. ಸಹೋದರ, ಹಿರಿಯನು ಪೂಜ್ಯನು ಎಂದು ಸಿಂಹನಿದ್ದ ಮಾತ್ರಕ್ಕೆ ರಾಜ ಸ್ಥಾನವೆಂಬ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂತೆ ಬಡಾಯಿಸುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆಗೆ ನಡೆ ದುರುಳ, ನಡೆ ದುರುಳ, ನಡೆ ದುರುಳ. ಕರುಸಡಗರದಲ್ಲಿ ನುಡಿಯುವುದನ್ನು ಚಿತ, ಕರುಸಡಗರದಲ್ಲಿ ನುಡಿಯುವುದನ್ನು ಚಿತ. ನಡೆ ದುರುಳ, ನಡೆ ದುರುಳ, ನಡೆ ದುರುಳ. ಧೀರನೆದರಲ್ಲಿ ಸಾರಿ ನುಡಿವೆಯ, ಧೀರನೆದರಲ್ಲಿ ಸಾರಿ ನುಡಿವೆಯ ಈ ಸತ್ಯದ ನುಡಿಗಳನ್ನು. ಧೀರನೆದರಲ್ಲಿ ಸಾರಿ ನುಡಿವೆಯ ಈ ಸತ್ಯದ ನುಡಿಗಳನ್ನು. ತ್ವರಿತಗೆ ಹೊರಗಡೆ ಸಭೆಯಿಂದ ಆಚೆಗೆ, ತ್ವರಿತಗೆ ಹೊರಗಡೆ ಸಭೆಯಿಂದ ಆಚೆಗೆ. ನಡೆ ದುರುಳ, ನಡೆ ದುರುಳ, ನಡೆ ದುರುಳ. ವಿದುರ, ಅಣ್ಣನ ಆಜ್ಞಾಧಾರೆಯಂತೆ ಈಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಕೇಳು. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವುದನ್ನು ಏಯ ನೀತಿಯನ್ನು ಏರಿಯೇ ತೀರಬೇಕು. ಜಗದೊಡೆಯ ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ಈ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ? ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆ ನಿನ್ನ ತೊಡೆಯನ್ನು ಪ್ರಸರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ನಾಶನಾಗುವಂಚಕ. ವಿದುರ, ದಿಕ್ಕಿಲ್ಲದವನೆಂದು ಹತ್ತಿರಕ್ಕೆ ಕರೆತಂದು ಪುರಸ್ಕರಿಸಿದ್ದಕ್ಕೆ ಏನಿನ ತಿರಸ್ಕಾರವೇ? ದುರ್ಯೋಧನ, ಪ್ರಮಾದವಾಯಿತು. ವಿದುರನನ್ನು ಅಪಹಾಸ್ಯ ಕೇಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿಯೂ ನಿನ್ನನ್ನು ಜಯಿಸೋರೇ ಇಲ್ಲದಂತಾಗಿತ್ತು. ಕರ್ಣ, ಸುಯೋಧನ, ಈತನ ಗೊಡ್ಡು ಬೆದರಿಕೆಗೆ ನೀನು ಅಂಜುವುದೇ? ದುರದೋಳ್
ತನ ಶಿರವೊಂದರಣಿಗೆ ಉರುಳಿಪೆನೆನುತ ಶಪಥವನಾಂತೋ ಕರ್ಣ ದುರದೋಳ್ ತನ ಶಿರವೊಂದರಣಿಗೆ ಉರುಳಿಪೆನೆನುತ ಶಪಥವನಾಂತೋ ಮಹೇಶ್ವರ ಕುವರನ ಮೆಚ್ಚಿಸಿ ಗಣಮಹೇಶ್ವರ ಕುವರನ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸರಿ ಸಮನಾರಿಗರೇ ಕರ್ಣ ಕರ್ಣ ಸುಯೋಧನ, ಈತನ ಗೊಡ್ಡು ಬೆದರಿಕೆಗೆ ಅಂಜುವುದೇ? ಈತನು ಎಂದು ತಾನೇ ಬಿಲ್ಲ ನಡೆದು ಯುದ್ಧ ಮಾಡಿರುವನು? ನೀನೇನಾದರೂ ನೋಡಿರುವೆಯಾ? ಆತನಿಂದ ಬಿಲ್ಲಿನಾಗತಕ್ಕ ಪ್ರಯೋಜನವಾದರೂ ಏನು ಬಿಡು ಕರ್ಣ. ಈಗ ಕೇಳಿರಿ ಎಲ್ಲರೂ, ದೂತನಾಗಿ ಬರುತ್ತಿರುವ ಆ ಕಳ್ಳ ಪಿಳ್ಳಂಗೋವಿ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವರಾರೇ ಆಗಿರಲಿ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ. ಸಹೋದರ ಶಾಸನ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದನಲ್ಲವೇ? ತೆಗೆದುಕೊಂಡು ಬಾ. ತೆಗೆದುಕೊಳ್ಳಿ ಅಗ್ರಜ, ಸಿದ್ಧವಾಗಿರುವುದು. ಆ ಕೃಷ್ಣನು ಬಂದರೇನು ಹೋದರೇನು, ಅವನು ಬಂದಾಗ ನಾನು ಇದನ್ನೇ ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳುವೆನು. ಪರಿಭ್ರಮೆಯಿಂದಲೇ ಕೆಳದಿರು ಮನುಜ ಪರಮಾತ್ಮಗಳ ನೀ ಬಯಸಿ. ಪರಿಭ್ರಮೆಯಿಂದಲೇ ಕೆಳದಿರು ಮನುಜ ಪರಮಾತ್ಮಗಳ ನೀ ಬಯಸಿ. ಜನನಗೆ ಮುನ್ನ ನಿನಗವರಾರೋ ಜನನಗೆ ಮುನ್ನ ನಿನಗವರಾರೋ ಪೂರ್ಣ ಕಾಲದಲ್ಲಿ ಪೂರ್ವನೆ ನೀನು. ಮರಣ ಕಾಲದಲ್ಲಿ ಪೂರ್ವನೆ ನೀನು. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರಮಾತ್ಮಗಳ ನೀ ಬಯಸೆ. ಕರು ವಿರೋಧನಕ ಅನುಸರಿಸುವರಯ್ಯ. ಕನು ವಿರೋಧನಕ ಅನುಸರಿಸುವರಯ್ಯ. ಕೊನೆಯಲ್ಲಿ ಓರ್ವನೆ ಕೇಳು ನಾತ್ಮಜ. ಕೊನೆಯಲ್ಲಿ ಓರ್ವನೆ ಕೇಳು ನಾತ್ಮಜ. ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುಗಳ ನೀ ಬಯಸಿ, ನೀ ಬಯಸಿ, ನೀ ಬಯಸಿ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರೋನಲ್ಲ. ಇರಲಿ, ತಾನಾಗಿಯೇ ಭೂಮಿಯನ್ನು ಮೆಟ್ಟಿ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಯೋಗನ ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯುವವರೆಗೂ ಪರೀಕ್ಷಿಸಿದ್ದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡವೋ ಗೊಲ್ಲ. ಒಂದು ವೇಳೆ ನಿನಗೆ ನಮಸ್ಕಾರ
ನಮಸ್ಕರಿಸಿದ್ದೆ, ಆದರೆ ಅದು ಈ ಭೂಮಾತೆಗೆಂದು ತಿಳಿ. ನಿನಗಲ್ಲ. ಬಂದದ್ದಾಯಿತು. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ಬಾವಾ, ನಿನಗೆ ಗಾನ ನಾಟ್ಯವೆಂದರೆ ಬಹು ಪ್ರೀತಿಯಲ್ಲವೇ? ಇರಬಹುದು ಬಾವಾ. ಸಹೋದರ, ಅಗ್ರಜ, ಯಾರಲ್ಲಿ ರಾಜನರ್ತಕಿಯನ್ನು ಬರೆ ಮಾಡಿ ಪರಾಜೇಶ್ವರ ಸಹೋದರ, ಕರುನಾಡ ಕುರುಬು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುನಾಡ ಕುರುಬು ಪರಾಜೇಶ್ವರ ಸಹೋದರ, ಸೈಂಧವ ರಾಜ, ಸೈಂಧವ ರಾಜ, ಕರ್ಣ, ಮಾವ, ರೂಪು ಭಯಂಕರ ರೂಪ ಮನೋಗರ ತಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರೂಪು ಭಯಂಕರ ರೂಪ ಮನೋಗರ ಚಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಇದದಿ ಚತುರ ಕೌರವೇಶ್ವರ ಕೌರವೇಶ್ವರ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಕೃಷ್ಣ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುನಾಡ ಕುರುಬು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುನಾಡ ಕುರುಬು ಪರಾಜೇಶ್ವರ
ನೀಲವರ್ಣದಾರಿ ಚಲುವ ಕೃಷ್ಣ ಕೊಳಲನಾದದಿ ಈ ಜಗವನ್ನೆಲ್ಲ ಮರುಳುಗೊಳಿಪ ಹರಿ ಶ್ರೀಹರಿ ಏನು ಹೇಳಿದಿರಿ? ಮತ್ತೊಂದು ಸಾರಿ ಹೇಳಿ. ಕೃಷ್ಣ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಸಹೋದರ, ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಗೌರವೇಶ್ವರ ಕರುನಾಟ ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕರುನಾಟ ಕುರುಭೂಪ ರಾಜೇಶ್ವರ ದಿಮಿ ತಕ ಜೇನು ತಕ ದಿಮಿ ತಕ ಜೇನು ತಕ ದಿಮಿ ತಕ ಜೇನು ತಾಮ್ 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 ಸಹೋದರ, ದಿಮಿ ತಕ ಜೇನು ತಕ ದಿಮಿ ತಕ ತಂಗ್ರಿ ಹಿಡ್ದ ತಗದಿ ಮಿತಕ ಜೇನು ತಗದಿ ಮಿತಕ ತಗದಿ ಮಿತಕ ಜೇನು ತಂಗ್ರಿ ಹಿಡ್ದ ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಗದಿ ಮಿತಕ ಜೇನು ತಂಗ್ರಿ ಹಿಡ್ದ ತಗದಿ ಮಿತಕ ಜೇನು ತಂಗ್ರಿ ಹಿಡ್ದ ತಂಗ್ರಿ ಹಿಡ್ದ ಅಂಗ್ರಿ ಹಿಡ್ದ ಅಂಗ್ರಿ ಹಿಡ್ದ ತಗದಿ ಮಿತಕ ಜೇನು ತಗದಿ ಮಿತಕ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿನಕು 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 ತಾ ತದಿಗಿನಕು 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 ತಾ ತದಿಂಗಿನಕು 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 ತಾ ತಗದಿ ಮಿತಕ ಜೇನು ತಗದಿ ಮಿತಕ ತಗದಿ ಮಿತಕ ಜೇನು ತಾಮ್ 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 ಕರ್ಣ ತಗದಿ ಮಿತಕ ಜೇನು ತಾಮ್ 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 ತಗದಿ ಮಿತಕ ಜೇನು ತದ್ದಿತ್ತ ತಗದಿ ಮಿತಕ ಜೇನು ತಾಮ್ 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 ತಗದಿ ಮಿತಕ ಜೇನು ದಿಗಿಡ್ದ ದಿಗಿಡ್ದ ತಗದಿ ಮಿತಕ ಜೇನು ದಿಗಿಡ್ದ 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 ತಾಮ್ ತದದಿಮಿ ಇಡದದಿಮಿ ತಾಮ್ ತದದಿಮಿ ಇಡದದಿಮಿ ತಾಮ್ ತದದಿಮಿ ಇಡದದಿಮಿ ತಾಮ್ ತದದಿಮಿ ತಾಮ್ ತದದಿಮಿ ತಗಿ ತಗಿ ರೌಂಡ್ಸ್ ರೌಂಡ್ಸ್ ರಂಗ್ 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 ರೌಂಡ್ಸ್ ರೌಂಡ್ಸ್ ರಂಗ್ 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 ಬಲ ರಂಗ್ ರಂಗ್ ತಗಿಡ 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 ತಿನ್ನುತ್ತಾ ತಗಿಡ ತಗಿಡ ತದಿನುತ್ತಾ ಕೃಷ್ಣ ತಗಿಡ 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 ತದಿರು ತಾಂಕುರುಡ ತಿನ್ನುತ್ತಾ ತಾಂಕುರುಡ ತಿನ್ನುತ್ತಾ ತಾಂಕುರುಡ ತಿನ್ನುತ್ತಾ ತಾಮ್ ತದದಿಮಿ ನುದದಿಮಿ ತಾಮ್ ತದದಿಮಿ ನುದದಿಮಿ ತಾಮ್ ತದದಿಮಿ ತಗಿಡ ತದಿಮಿ ತಾಮ್ ತದದಿಮಿ ತಾಮ್ ತದದಿಮಿ ತಾಮ್ ತದದಿಮಿ ತಗಿಡ ತದಿಮಿ ತಾಮ್ ತದದಿಮಿ ತಗಿಡ ತದಿಮಿ ಭಾವ ತಾಮ್ ತದದಿಮಿ ತಗಿಡ 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 ತಿನ್ನುತ್ತಾ ತಗಿಡ 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 ತಿನ್ನುತ್ತಾ ತಗಿಡ ತಗಿಡ ತದಿನುತ್ತಾ 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 ತಿಂ ತದಕ್ಕ ಜನ್ನು ತೋಂ ತದಕ್ಕ ಜನ್ನು ತೋಂ ತದಕ್ಕ ಜನ್ನು ದಿಂ ತದಕ್ಕ ಜನ್ನು ತೋಂ ತಗ ತಗ ದಿಂ ತಗ ತಗ ತಾಂ ತಗ ತಗ ದಿಂ ತಗ ತಗ ತಾಂ ತಗ ತಗ ದಿಂ ತಗ ತಗ ತಾಂ ತಾಂ ತಗ ತಗ ಜಿಡಿ ತಾಂ ತಗ ತಗ ಜಿಡಿ ತಾಂ ತಗ ತಾಂ
ಸೋದರ ಗಜೆಣ್ಣು ದಿಂತನಕ ಗಜೆಣ್ಣು ತೋಂತನಕ ಗಜೆಣ್ಣು ತಿತ್ತಂಗಿಡ್ದ ತಿತ್ತಂಗಿಡ್ದ ದಿಗಿಡ್ದ ದಿಗಿಡ್ದ ತಿತ್ತಂಗಿಡ್ದ 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 ದಿಗಿಡ್ದ ದಿಗಿಡ್ದ ತಿತ್ತಂಗಿಡ್ದ ತದಿಂಗಿಡಕು ತದಿಂಗಿಡಕು ತದಿಂಗ್ ತದಿತ್ತ ತದಿಗಿಡಕು ತಿತ್ತ ತದಿಂಗಿಡಕು ತದಿಂಗಿಡಕು ತದಿಂಗಿಡ ತದಿತ್ತ ತದಿಗಿಡಕು ತಿತ್ತ ತದಿಂಗಿಡ ತದಿಂಗಿಡ ತದಿಂಗಿಡಕು ತ ಮಾವ ತದಿಂಗಿಡಕು ತದಿಂಗಿಡಕು ತ ತದಿಂಗಿಡಕು ತ ತದಿಂಗಿಡಕು ತ ತದದ್ಮಿ ಇಡದದ್ಮಿ ತಾಂ ತದದ್ಮಿ ಇಡದದ್ಮಿ ತಾಂ ತದದ್ಮಿ ಇಡದದ್ಮಿ ತಾಂ ತದದ್ಮಿ ಇಡದದ್ಮಿ ತಾಂ ತಗಿಡ 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 ತದಿಮ್ಮಿ ತಗ ದಿಮ್ಮಿ ತದಿಮ್ಮಿ ಉದದಿಮ್ಮಿ ತಗ ದಿಮ್ಮಿ ತದಿಮ್ಮಿ ಉದದಿಮ್ಮಿ ತಗ ದಿಮ್ಮಿ ತದಿಮ್ಮಿ ತಗ ತಗಿಡ ತಗ ತಗಿಡ ತಗ ತಗಿಡ ದಿಮ್ಮಿ ತಗ ತಗಿಡ ತಗ ತಗಿಡ ತಗ ತಗಿಡ ತದಿಮ್ ತದಿಮ್ಮಿ ತಗ ತಗ ದಿಮ್ಮಿ ತಗ ಜಿಣು ತಗ ದಿಮ್ಮಿ ತಗ ದಿಮ್ಮಿ ತಗ ಜಿಣು ತದ್ದಿ ತಗ ಜಿಣುತ ತದ್ದಿ ತಗ ಜಿಣುತ ತದ್ದಿ ತಗ ಜಿಣುತ ನಾಡು ಕೃಭೂಪ ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಕೃಭೂಪ ರಾಜೇಶ್ವರ 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 ಯಾರಲ್ಲಿ ರಾಜ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು. ಮುರಹರಿಯು ಸಭೆಗೆ ಬಂದ ಉದ್ದೇಶವೇನೆಂಬುದು ತಿಳಿಸಬಹುದೇ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಫಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವುದು. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರುವೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಸತ್ಯವಂತರಾದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುತ್ತಿರುವ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರವನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಅವರು ಸಾಹಸಿಗಳೇ ಆಗಿದ್ದರೆ ಈ ಅಖಂಡ ಸಾಮ್ರಾಜ್ಯವು ನಾಳಬೇಕೆಂಬ ಇಚ್ಛೆವರೆಗಿದ್ದರೆ ನನ್ನೊಡನೆ ಕದನ ಮಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲವಾದರೆ ಮತ್ತೊಮ್ಮೆ ನೀವು ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪೇಕ್ಷಿಸಿಕೊಂಡು ಹೋಗುವರು. ಎಲ್ಲವನ್ನು ಅವರೇ ಅಪಹರಿಸಿಕೊಂಡು ಹೋಗುವುದಕ್ಕೆ ಇದು ಗೋಪಿಕಾಂಗನೆಯರ ಮನೆಯ ಬೆನ್ನೆ ಮುದ್ದೆ ಎಲ್ಲವೋ ಗೊಲ್ಲ. ನೀನು ಮಾತಿನ ಮಲ್ಲನಾದರೆ ನಾನು ಛಲವಂಕ ಮಲ್ಲ. ಗೌರವೇಶ್ವರ,
ನದು ಗೋಡವ ತೊರೆನಿ ಧರಣಿ ಪಾ ಧರೆಯೊಳು ಖ್ಯಾತಿಯ ಪಡೆನಿ ಕುರುಪ ನೀರು ಸಾಧಿಸದಿರೋ ಚಲ ನೀಡು ಸಂತಸವ ಸಾಧಿಸದಿರೋ ಚಲ ಮೊರ ವೈರವ ಮರೆತು ಸಾಧಿಸದಿರೋ ಚಲ ವೈರವ ಮರೆತು ಜ್ಞಾತಿಗಳೆನಿಸಿದ ಪಾಂಡು ಕುವರರು ಪರಮೇಶ್ವರ ಜ್ಞಾತಿಗಳೆನಿಸಿದ ಪಾಂಡು ಕುವರರು ದುಡುಕಿನದು ಗೊಡವ ತೊರೆನಿ ಧರಣಿ ಪಾ ಧರೆಯೊಳು ಖ್ಯಾತಿಯ ಪಡೆನಿ ಕುರುಪ ನೀಡು ಸಂತಸವ ಮುರವೈರಿಗೆ ಶಾಂತಿ ನೀಡು ಸಂತಸವ ಮುರವೈರಿಗೆ ಶಾಂತಿ ಹಿತವ ಬಯಸುವ ಈ ಹಿರಿಯರರೊಳು ಹಿತವ ಬಯಸುವ ಈ ಹಿರಿಯರರೊಳು ದುಡುಕಿನದು ಗೊಡವ ತೊರೆನಿ ಧರಣಿ ಪಾ ಧರೆಯೊಳು ಖ್ಯಾತಿಯ ಪಡೆನಿ ಕುರುಪ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಅದರಂತೆ ಭಾವಿಸುತ್ತೀರಿ ಎಂದು ನಾನು ನಂಬಿದ್ದೇನೆ. ವತ್ಸ ದುರ್ಯೋಧನ, ಈ ಶಾಂತಿ ಸಮಯ ಸುತ್ಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ವಿಷಗಳಿಗೆ ಕಾದಿರುವುದು ಏಕೆ? ನೀವು ಪಾಂಡವರು ಸೋದರರಲ್ಲವೇ? ನಿಮ್ಮಲ್ಲಿ ವೈರತ್ವವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಥ ರಾಜ್ಯವನ್ನು ಕೊಟ್ಟು ಮುಂದೆ ಸೌಖ್ಯದಿಂದ ಬಾಳು. ಇದೇ ನನ್ನ ಅಭಿಮತ. ನೀವು ಪಾಂಡವರು ಅಣ್ಣ ತಮ್ಮಂದಿರುತ್ತವೆ. ನಿಮ್ಮಲ್ಲಿ ಈ ವೈರತ್ವವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ವಿದುರ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯಾರೋಧನ. ಹೌದು ದುರ್ಯೋಧನ, ನಮ್ಮ ರೋದನವು ಅರಣ್ಯಾರೋಧವೇ. ನಿನ್ನಂಥವನಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ಭೀಷ್ಮ, ದ್ರೋಣ, ಶ್ರೀಕೃಷ್ಣ ಪರಮಾತ್ಮ
ಇವರ ಎಲ್ಲರೂ ಹೇಳೋದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರೆ. ಅದು ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನಗಿಷ್ಟವಾದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕದನ್ನು ಹೇಳಿ ಮುಗಿಸಿದಿರಿ. ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ನೀವು ಯಾರು ಏನು ಹೇಳಿದರು ಈ ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ಸ್ವಾಭಿಮಾನಿ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸಹವಾಸದ, ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ, ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಅದು ಆಗಲ್ಲ ಕೃಷ್ಣ. ನಾನು ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಸದ ಬಳೆಯಬೇಕೆಂದನಲ್ಲವೇ ಅವನಿಂದ ಬಂದ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮದೇ ಆದ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ಆ ನಿನ್ನ ಹೇಡಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ದುರ್ಯೋಧನನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸಕೂಡದು. ಸಹೋದರ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಕುದಿಯುತ್ತಿರುವ ಕೋಪಾಗ್ನಿ ಜ್ವಾಲೆಯು ನಿನ್ನ ಈ ಬಿರುಡುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ನೀಕ್ಷಣ, ಮನವ ಮುರಿವೆ ನೀಕ್ಷಣ, ಮನವ ಮುರಿವೆ ನೀಕ್ಷಣ. ಸಹೋದರ, ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ನೀಕ್ಷಣ, ಮನವ ಮುರಿವೆ ನೀಕ್ಷಣ, ಮನವ ಮುರಿವೆ ನೀಕ್ಷಣ. ದುಂಡವನ್ನು ಛೇದಿಸಿ ಕಣ್ಣು ಬೀಳಿಸಿದೆವಲ್ಲ, ದುಂಡವನ್ನು ಛೇದಿಸಿ ಚಲನೆ ಜಯಿಸಿದೆವಲ್ಲ. ಅದು ಬರಲ್ಲ. ದುರದಿ ಬೇಡಾದ ಬರಲ್ಲ ಸದಯ ಬರೆವು ನಡೆವೆನ, ತಡೆದ ಬರೆವೆ ನಡೆವೆನ, ಸದಯ ಬರೆವು ನಡೆವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಕೃಷ್ಣ, ಪಾಂಡವರು ನಿನ್ನ ಈ ಪಾಂಡವರ ಪರಾಕ್ರಮವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಧರ್ಮ 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 ಎಂದು ಬೆನ್ನಿಗೆ ಕಟ್ಟಿಕೊಂಡ ಧರ್ಮರಾಯನೊಬ್ಬ ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಭಾಗರಂತೆ ಹೊಟ್ಟೆ ಬೆಳೆಸಿಕೊಂಡ ಬಂಡ ಭೀಮ. ಇನ್ನು ಪಾರ್ಥ ವಿರಾಟ ರಾಜರ ಆಸ್ಥಾನದಲ್ಲಿ ಪುತ್ರಿಯಾದ ಉತ್ತರಿಗೆ ತಕ ತೈ ತಕ ತೈ ತಕ ತೈ ಎಂದು ನಾಟ್ಯ ಕಲಿಸಿದ ನಪಂಸಕ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ನಾನಿವರ ಪರಾಕ್ರಮವನ್ನು ಅರಿದವರೆಂದು ಭಾವಿಸಿದೆ ಕೃಷ್ಣ. ಈ ಪಾಂಡವರ ಸೇನಾ ಸಮುದ್ರವನ್ನು ಕಾಲಾಕಿ ಬಿಡಬಲ್ವ ಅಂತ ಗಂಡುಗಲಿಗಳು ನಾವಾಗಿರುವಾಗ ಬಂಡ ಭೀಮನ ಒಳವನ್ನು ಸಿಗಿದು ಪಾನವನ್ನು ಮಾಡಲು ದುಶ್ಯಾಸನನು ಸದಾ ಸಿದ್ಧರಾಗಿರುವನು. ಹೋಗು, ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳು, ಯುದ್ಧವೇ ಸಿದ್ಧ, ಯುದ್ಧವೇ ಸಿದ್ಧ. ಮಾಡು ಕೃಷ್ಣ.
ಕೃಷ್ಣ, ನೀನು ಎಂತಹ ಮಂತ್ರತಂತ್ರ ನಿಪುಣನೆಂದು ನಾನು ಬಲ್ಲೆ. ನಿನ್ನ ಈ ಸಂಧಾನದ ಪ್ರತಿಫಲವೇನೆಂಬುದನ್ನು ದಡ್ಡ ನಾನಲ್ಲ. ಈಗಲೇ ಸಭೆಯನ್ನು ಬಿಟ್ಟು ಹೊರಟು, ಇಲ್ಲವಾದಲ್ಲಿ ಅನರ್ಥವಾದೀತು. ಎಚ್ಚರ. ಕರ್ಣ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದುರ್ಯೋಧನ ದುಶ್ಯಾಸನರೇ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ವೈಯಕ್ತಿಕ ತೀರದ ಹೊರತು ಈ ರಾಧನಿಗೆ ರುಷ್ಟಾನುಭೋಜನ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸೋದು ಈ ವೃದ್ಧರಿಗೆ ಸ್ವಾಭಾವಿಕ, ಅದು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿರುವ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಹೊರಟಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ನಿನಗೆ ದಾತನಾರೋ ಹಿತವ ಮರೆಸೋದ ಮುನ್ನ ಬರುವುದು ವೀರ ಸಮರ. ಪರಮಾತ್ಮ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ಜಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಪಾಂಡೋತನಯರ ಹಿತವನ್ನು ಬಯಸಿ ಪರಮಾತ್ಮ, ಪಾಂಡೋತನಯರ ಹಿತವನ್ನು ಬಯಸಿ ಸಂಧಿಯ ನಾಟಕ ಓಡಲು ಕಳುಹಿರೆ. ಸಂಧಿಯ ನಾಟಕ ಓಡಲು ಕಳುಹಿರೆ, ಸಲ್ಲದು ನಿನಗೆ ಅವನೇ ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ ಬಾಬಾ ವಲ್ಲವನೇ. ಪರಮಾತ್ಮ, ಹಠವಂತರು ನಾವು ಹಿತವಿದು ತಿಳಿ ನೀನು, ಹಠವಂತರು ನಾವು ಹಿತವಿದು ತಿಳಿ ನೀನು, ದುರದಲ್ಲಿ ಪಾತನ ಶಿರವ ಹರಿಬಿಡುವೆ. ದುರದಳ ಪಾತನ ಶಿರವ ಹರಿಬಿಡುವೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಪರಮಾತ್ಮ, ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೆಯನಿಗೆ ರುಷ್ಟಾನವು ರುಚಿಸುವುದಿಲ್ಲ. ಸಂಧಿ ಈ ರಾಧೆಯನಿಗೆ ರುಷ್ಟಾನವು ರುಚಿಸುವುದಿಲ್ಲ. ಆ ನಿನ್ನ ಧರ್ಮಕ್ಕಿದ್ದಲು ಆ ನನ್ನ ಸ್ವಾಮಿಗಾಗಿ ನನ್ನ ತನ್ನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಭಲೇ ಅಂಗಾಧಿಪ, ನಿನ್ನ ದರ್ಪದ ನುಡಿದಿಂದ ಯದುಪತಿಯ ಕಂಠವು ಬಿಗಿದಂತಾಗಿರುವುದು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ,
ಆದರೂ ಒಂದು ಮಾತನ್ನು ಹೇಳುವೆ ಕೇಳು. ಭಾರತ ಭೂಮಿ ಸಜಯಿಸಿ ದುರಾಶಾ ಸಮಾನ ಶೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜಯಿಸಿ ದುರಾಶಾ ಜಯಿಸಿ ದುರಾಶಾ ಅರಸಿಗಲಿ ಅನುಜಾತರ ಕರೆಸಿಗಲಿ ಅನುಜಾತರ ಕರೆಯಲಿಂದು ಜಾತಿ ಪಡೆ ಸಿಹಿಯಾಗುವುದಿಲ್ಲ ಕರೆಯಲಿಂದು ಜಾತಿ ಪಡೆ ಸಿಹಿಯಾಗುವುದಿಲ್ಲ ವೈರವನೇ ನೀಗಿ ಸೇರನೆಯ ತಾಳೆ ವೈರವನೇ ನೀಗಿ ಸೇರನೆಯ ತಾಳೆ ಬಾಳೆ ಹೊರಧರ್ಮನಿಂದ ಸುರ ಚಂದ ಕರುಣ ಬರಿದ ಬಾಳೆ ಹೊರಧರ್ಮನಿಂದ ಸುರ ಚಂದ ಕರುಣ ಬರಿದ ಭಾರತ ಭೂಮಿ ಸಜಯಿಸಿ ಸಮಾನ ಶೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜಯಿಸಿ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆಯ ಹೊರತು ಅವರಿಗೆ ಮತ್ತೇನು ಬೇಡ. ಅತ್ಯಂತದ ಮಹತ್ವದ ವಿಷಯ, ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನ ಮುಂದೆ ತಲೆಬಾಗಿ ಕ್ಷೇಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನಾಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ದಳಪತಿ ಎಂದು ಹೊಗಳುವರು. ದುರ್ಯೋಧನ, ಹೋಗಲಿ, ನಮ್ಮ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಲೋಕವನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರಧಾನ ರಾಧವೇ ಪರಿ ಪರಿ ನುಡಿಯುವುದನ್ನು ಬಿಡು ಅಪ ರಾಧವೇ ಅಪ ರಾಧವೇ ಪರಿ ಪರಿ ನುಡಿಯುವುದನ್ನು ಬಿಡು ಅಪ ರಾಧವೇ ಕೃಪೆಯ ಜೀವನದಿಂದ ಗುರುತಿಗ ಅವರಿಗೆ ಕೃಷ್ಣ ಕೃಪೆಯ ಜೀವನದಿಂದ ಗುರುತಿಗ ಅವರಿಗೆ ಎತ್ತದಲೊಂದಿಗೆ ಭಕ್ತನು ಬೆಳೆದಿಯ ಎತ್ತದಲೊಂದಿಗೆ ಭಕ್ತನು ಬೆಳೆದಿಯ ಅಪ ರಾಧವೇ ಪರಿ ಪರಿ ನುಡಿಯುವುದನ್ನು ಬಿಡು ಅಪ ರಾಧವೇ ಸತ್ಯತಮ ನಿತ್ಯತಮ ಸತ್ಯತಮ ನಿತ್ಯತಮ ಸಲ್ಲದು ವರದಿಯು ನಿಲ್ಲಿಸು ಮಾತನು ಸತ್ಯತಮ ನಿತ್ಯಕಲ ಸಲ್ಲದು ವರದಿಯು ನಿಲ್ಲಿಸು ಮಾತನು ಅಪ ರಾಧವೇ ಪರಿ ಪರಿ ನುಡಿಯುವುದನ್ನು ಬಿಡು ಅಪ ರಾಧವೇ ಅಪ ರಾಧವೇ ಅಪ ರಾಧವೇ. ಇದರಲ್ಲಿ ನನ್ನ ಅಪರಾಧವೇನಿದೆ ಜುರಾದ? ಪಾಂಡವರು ಜೂಜಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಏನು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ.
ಕೃಷ್ಣ ಭಾವ ಶಾಸ್ತ್ರ ಧರ್ಮ ಬಿಗುದೇ ಏಡಿ ಪಾಂಡವರಲ್ಲಿ ಕೂಡಿಯೊಳಗವರಿಂದು ಶ್ರೇಷ್ಠರೆನಿಬ್ಬರೇ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಕೃಷ್ಣ ಅರಿತುರಿ ಇದೆಲ್ಲವ ಅರಿತುರಿ ಇದೆಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ ಕೃಷ್ಣ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ರಕ್ತ, ಹತ್ತ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡುವುದಿಲ್ಲ, ಭಯಪಡಲಾಗದು. ಚಿನ್ನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೇಳಿದನನ್ನು ಮರೆತೆಯ? ಸಹೋದರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧ ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀಯ ವೃತ್ತಿಯನ್ನು ತೋರಿಸಿದೆ. ವಾರಣಾವತ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ನೀನು ಮಾಡಿದ ಅನ್ಯಾಯಾಚರಣೆಯಲ್ಲಿ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಹೋಗಲಿ. ನಮ್ಮ ಪಾಂಡವರಿಗೆ ಇಂದ್ರಪ್ರಸ್ಥ, ವ್ರತಪ್ರಸ್ಥ, ಜಯಂತ, ವಾಸಂತಗಳೆಂಬ 5 ಗ್ರಾಮಗಳನ್ನಾದರೂ ಕೊಡು. ಅದರಿಂದಾದರೂ ಅವರು ಜೀವಿಸಿಕೊಳ್ಳಲಿ. ಕೃಷ್ಣ ಭಾವ, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು, ಅಲ್ಲಿಗೆ ಹೋಗಲಿ. ಭಿಕ್ಷಾಪಾತ್ರೆಯನ್ನು ಕೊಡಿಸುವೆವು. ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಭಿಕ್ಷೆ ಎತ್ತಿಕೊಂಡು ಜೀವನವನ್ನು ಮಾಡಲಿ. ದುರ್ಯೋಧನ, ದುಡುಕಬೇಡ, ದುಡುಕಿ ದುರ್ಗತಿ ಹೊಂದಬೇಡ. ನಮ್ಮ ಭೀಮನಾದರೂ ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನು ಕೊಡು. ಏನು ಕೃಷ್ಣ, ಮತ್ತೊಮ್ಮೆ ಹೇಳು. ದುರ್ಯೋಧನ, ದುಡುಕಬೇಡ, ದುಡುಕಿ ದುರ್ಗತಿ ಹೊಂದಬೇಡ. ನಮ್ಮ ಭೀಮನಾದರೂ ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನು ಕೊಡು. ಕೃಷ್ಣ, ಭಾವ, ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನಾಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಒಂದು ಗ್ರಾಮವೇ ಕೆಟ್ಟರೂ ಸರಿಯ ಕಟ್ಟ ತಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ, ಅಂದೇ ತೊಟ್ಟೆನು ಈ ಜಲವನು. ಕೇಳು, ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ ಬಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಬಳುವಿನಲ್ಲಿ ಕೊಚ್ಚಿ ಹೋದರೂ ಸರಿ ಅಭಿಮಾನಿಶಾಲಿಯಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಧೂಳಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಯ ಎದೆಗಳವೇ ಬಿಟ್ಟು ಕೊನೆದು ಕೊಡುವಿಯಲ್ಲ ಕೆಟ್ಟರು ಸರಿಯ ಎದೆಗಳವೇ
ಕೆಲವನ್ನು ಬಿಡದು ನೆಲವನ್ನು ಕೊರೆದ ಗುರುಬಲ ರಾಮನ ಬೆಂಬಲ ಬಿಡಲು ಕೆಲವನ್ನು ಬಿಡದು ನೆಲವನ್ನು ಕೊರೆದು ಆಕಾಶವು ಮಂಡಲವೇ ದೊರೆದು ಬಾಯಲ್ಲಿ ಕೃಷ್ಣ ಆಕಾಶವು ಮಂಡಲವೇ ದೊರೆದು ಬಾಯಲ್ಲಿ ರಾಜ್ಯವನ್ನು ಮಾಡುವವರಿಗೆಂದು ಹುಕ್ಕ ನೋಡಿ ಗೆದ್ದು ಪಡೆಯಲಿ ಕೃಷ್ಣ ರಾಜ್ಯವನ್ನು ಮಾಡುವವರಿಗೆಂದು ಹುಕ್ಕ ನೋಡಿ ಗೆದ್ದು ಪಡೆಯಲಿ ಪಡೆಯುತ್ತಾರೆ ಬೇಳೆ ಗಣಪತಿ ಬಾಂಧವರೊಡೆಯಲಿಗೆ ಪಡೆಯುತ್ತಾರೆ ಬೇಳೆ ಪಾಂಡವರಿಗೆ ಸಮಭಾಗವ ಕುರಿತಲು ಈ ಪಟ್ಟ ಶಮ ಸಾರ್ಥಕವಾಗಲೇ ಅಲ್ಲವೇ ಕೃಷ್ಣ ಪಾಂಡವರಿಗೆ ಸಮಭಾಗವ ಕುರಿತಲು ಈ ಪಟ್ಟ ಶಮ ಸಾರ್ಥಕವಾಗಲು ಒಂದು ಮಾರ್ಗವನ್ನರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಒಂದು ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಕೃಷ್ಣ ಸಂಧಾನಕ್ಕಾಗಿ ಬಂದ ಸಭೆಯಲ್ಲಿ ಎಂದು ಸತ್ಕರಿಸಲಿರುವುದು ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಎಂದು ಸತ್ಕರಿಸಲಿರುವ ಕಡೆಯ ನಿರ್ಧಾರ ಬೇಳೆ ಗಣಪತಿ ಪಾಂಡವರೊಡೆಯಲಿಗೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕೃಷ್ಣ ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಬೇಡಿ 1ನೇ ಹೆಜ್ಜೆಯನ್ನು ಆಕಾಶಕ್ಕೂ 2ನೇ ಹೆಜ್ಜೆಯನ್ನು ಭೂಮಿಗೂ 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ನಿನ್ನ ಪಾದವನ್ನಿಟ್ಟು ಪಾದಕ್ಕೆ ಅಲ್ಲವೇ ನೀನು 1 ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಗತಿಯೇ ಆಗಾದ ಮೇಲೆ ಇನ್ನು ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವವನು ಅಲ್ಲ ಕೃಷ್ಣ, ಈ ಛಲದಂಕ ಮಲ್ಲ. ದುರ್ಯೋಧನ, ಈ ನಿನ್ನ ದುಡುಕುತದಿಂದ ಇಡೀ ಕುರುವಂಶವೇ ನಾಶವಾಗುವುದು. ನನ್ನ ಕುರುವಂಶವು ಎಂದಿಗೂ ನಾಶವಾಗುವುದಿಲ್ಲ. ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಸಹೋದರ, ನಾಡು ದೊರೆಯದೋಳು ಕಾಡಿಗೋಗಲೇ, ನಾಡು ದೊರೆಯದೋಳು ಕಾಡಿಗೋಗಲೇ, ಕೊಡಲಾಗದು ಈ ರಾಜ್ಯವನ್ನು. ಅಥವಾ ಮೆಟ್ಟಿ ಮರೆಯುವೆ ದರೆಯೊಳಗೆ, ಮೆಟ್ಟಿ ಮರೆಯುವೆ ದರೆಯೊಳಗೆ, ಮೆಟ್ಟಿ ಮರೆಯುವೆ ದರೆಯೊಳಗೆ. ಹೇಗೆ ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಇದು ಕೌರವ ರಾಜಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಹೇಗೆ ತದೇಕ ಚಿತ್ತದಿಂದ ನಿನ್ನ ನಿಂದನೆಯನ್ನು ಕೇಳಿಸಿಕೊಂಡಿರುವವರು ನೋಡಿದೆಯಾ? ಸಮಯ ದೊರೆದರೆ ಎಂತಹ ವಿಶ್ವಾಸ ದ್ರೋಹದಿಂದಲೇ ಸತಕವರಲ್ಲ. ಈ ಶತ್ರುಗಳ ಬಗ್ಗೆ ನಮಗೇನು ಕೆಲಸ ಅಣ್ಣ? ನಡೆ ಹೋಗೋಣ, ಒಂದು ಕ್ಷಣ ಹೋಗಲಾಗದು. ನಡೆ ಸಹೋದರ, ಹೋಗೋಣ. ಕುರುವೃದ್ಧರೇ, ನೀವಿ ದುರ್ವರ್ತನನ್ನು ದಮನ ಮಾಡಲಾರದವರೇ. ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ನೀವು ಹೇಗೆ ಉಳಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣೆದುರೇ ನಡೆಯುತ್ತಿರುವಂತಹ ಇಂತಹ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರಲ್ಲಿ ಸಂಧಿ ಮಾಡಿಕೊಳ್ಳಿ.
ರಕ್ತದ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಿ. ವಿಧುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಮಾತೆಯ ಮಾತನು ಆಲಿಸುವಿರಾ? ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲುಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆನು. ನಾನು ನಿನ್ನ ತಾಯಿ. ನನ್ನ ಮಾತನ್ನು ನಡೆಸಿಕೊಡು ಮಗನೇ. ಪಾಂಡವರೊಡನೆ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ನಿನ್ನ ಸುಖ ಸಂಪದವನ್ನು ನೋಡುವ ಸಲುವಾಗಿ
ಮುಚ್ಚಿರುವ ಈ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲು. ಮಾತೃ ಪ್ರೇಮವು ಬತ್ತುವುದು ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಮುದ್ರದ ಮಂಥನದಿಂದ ಪುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ಆ ರತ್ನವನ್ನು ಭೂಮಿ ಮೇಲೆ ಚೆಲ್ಲಬೇಡ ಪುತ್ರ. ಪಾನಮತ್ತನಾದ ಪಾಷಾಂಡನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆಗೆ ಸಂಧಿಗೆ ಸಮ್ಮತಿಸು. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ, ನಾನಿಂದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಪುನಃ ಅದೇ ಮಾತು. ಅಮ್ಮ, ಈ ಬಿರುನುಡಿಗಳನ್ನೇ ನುಡಿಯದಿರು ನೀ. ಅಮ್ಮ, ಈ ಬಿರುನುಡಿಗಳನ್ನೇ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳಲು, ಸಾಕು ನಿನ್ನ ನೀತಿ ಬೋಧೆ ಕೇಳಲು. ಕುರುಪತಿಗೆ ಸವಣಿಗಳ ತಲೆಯೊಳಗೆ ಭಯಬೇಕೆ ದಿರು ಮಾತೆ. ಎನ್ನ ಛಲದಲ್ಲಿ ಫಲದಲ್ಲಿ ಅನುಮಾನಬೇಕೆ, ಭಯಬೇಕೆ ದಿರು ಮಾತೆ. ಅಮ್ಮ, ವರಗಾಂಧಾರ ವಂಶದ ನಂದಿನಿ. ಅಮ್ಮ, ವರಗಾಂಧಾರ ವಂಶದ ನಂದಿನಿ. ಸುರಸುತರ ಪಡೆದ ಮಹಾಜನನಿ. ಸುರಸುತರ ಪಡೆದ ಮಹಾಜನನಿ. ಗೋಕುಲ ಪವನೇತೆ ಪಡೆದಿರು ಜನತೆ. ಅಮ್ಮ, ಗೋಕುಲ ಪಡಲೇತೆ ಪಡೆದಿರು ಜನತೆ. ಚಲದಂತ ಮನದ ಚಲವನ್ನು ಅರಿತು, ಚಲದಂತ ಮಲ್ಲನ ಚಲವನ್ನು ಅರಿತು. ಭಯಬೇಕೆ ಬಿಡು ಮಾತೆ. ಎನ್ನ ಛಲದಲ್ಲಿ ಫಲದಲ್ಲಿ ಅನುಮಾನಬೇಕೆ, ಭಯಬೇಕೆ. ಅಮ್ಮ, ಭಯಬೇಕೆ. ಅಮ್ಮ, ಭಯಬೇಕೆ ಬಿಡು ಮಾತೆಗೆ. ಅಮ್ಮ, ಕುಮಾರ, ಪುನಃ ಅದೇ ಮಾತು. ನಾನು ಆ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಅಮ್ಮ, ಈ ಜಗತ್ತೇ ಪ್ರತಿಭಟಿಸಿದರು ನಾನು ಧರ್ಮಚ್ಯುತನಾಗುವುದಿಲ್ಲ ತಾಯಿ. ನಾನು ಧರ್ಮಚ್ಯುತನಾಗುವುದಿಲ್ಲ. ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗದಲ್ಲಿ, ವೀರರತಿಗಳ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಥಾನದಲ್ಲಿ. ತೊಡೆ ತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದ್ದರೆ ಸಾಮ್ರಾಜ್ಯ. ಕೃಷ್ಣ, ಹೋಗು, ಆ ನಿನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಸಲಗಾಣ ಸಿದ್ಧಪಡಿಸುವಂತೆ. ನನಗಿನ್ನು ಸಮಯವಿಲ್ಲ. ಕುಮಾರ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚಾರಣೆಗೆ ಸಮಯವೆಲ್ಲಿಹುದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದಿವೆ. ಸಂಗಡ ಕುರುಕುಲವು ನಾಶವಾಗುವುದು. ಪ್ರಮೋದವಾಯಿತು ವಾಸುದೇವ, ಪ್ರಮೋದವಾಯಿತು. ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ.
ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಗಾಂಧಾರಿ ದೇವಿ, ದುರ್ಯೋಧನನಿಗೆ ಹೆದರಿ ನಾನಿಲ್ಲಿಂದ ಪಲಾಯನ ಮಾಡಲೇ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ದರ್ಪಾಂಧನಾದ ಒಬ್ಬ ದುರ್ಯೋಧನೆಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಇದರ ಕೋಟಿ ಅಂಶಗಳಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಹೊರಳಾಡುವರು. ಇಂತಹ ನಾನು ಬಲಹೀನನಾದ ಒಬ್ಬ ಕೌರವನಿಗೆ ಭೀತನಾಗಲೇ ತಾಯಿ? ಭಯವಲ್ಲ ಪ್ರಭು. ಓ ಪಾಂಡುರಂಗ, ಕೃಷ್ಣ ಪರಮಾತ್ಮ, ದಾನವ ವಿಜಯಧಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ? ಭಯಕ್ಕಾಗಿ ಹೇಳ್ತಿಲ್ಲ ವಾಸುದೇವ, ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನ ಈ ಚರಣಗಳನ್ನು ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ, ಈ ದಿನದ ಸಲುವಾಗಿ ನಾನಿಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ನುಡಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಕಾಲದಲ್ಲಿ ಕೌರವನ ಅಹಂಕಾರವು ನಾಶವಾಗಲಿ. ಆಸೆಯಿಂದ ನಾನು ನಿರಾಸೆಯಿಂದ ಇಲ್ಲಿಂದ ಹಿಂತಿರುಗವೇನು. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳಲ್ಲಿ ಸೈರಣೆ. ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳಲ್ಲಿ ಸೈರಣೆ. ಅವೇಗೆಂದು ಬಲರುವೆ, ಅದೇ ಮಾತ ಬಲರುವೆ. ಅವೇಗೆಂದು ಬಲರುವೆ, ಅದೇ ಮಾತ ಬಲರುವೆ. ಕುಲಹೀನ ಕುಲವ ಮರಜಯ ದುರದೊಳು ಹರಿಯದೆ ಇರುವೆನೆ. ಕುಲಹೀನ ಕುಲವ ಮರಜಯ ದುರದೊಳು ಹರಿಯದೆ ಬಿಡುವೆನೆ. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳಲ್ಲಿ ಸೈರಣೆ. ಕದನದಲ್ಲಿ ನಿಮ್ಮ ಮದವನ ದಗಿಪ, ಕದನದಲ್ಲಿ ನಿಮ್ಮ ಮದವನ ದಗಿಪ. ಚದುರರಿಯರ್ ಮರುಳೆ, ಚದುರರಿಯರ್ ಮರುಳೆ. ಮಂದ ಮಂದಿಯದೆ ಮುಂದನರಿಯದೆ ಮಂದ ಮಂದಿಯದೆ ಮುಂದನರಿಯದೆ ದುಂದು ಗವಾ ಪಡುವೆ ನೀ, ದುಂದು ಗವಾ ಪಡುವೆ. ಸರಿಸಬಲ್ಲವರಾರಿದ ಸರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಹೊರಮೆಯು ಹರಡಿತೆ ಬಿಡುವನೆ. ಪರಮ ಪುರುಷನೆಂಬ ಬಿರುದನು ಹೊರಮೆಯು ಹರಡಿತೆ ಬಿಡುವನೆ. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳಲ್ಲಿ ಸೈರಣೆ. ಸೈರಣೆ ಸೈರಣೆ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಣಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪ? ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ ಸಾರ್ವಭೌಮ, ನಾನಾಗಲೇ ಯಾರಿದು?
ಸಾರ್ವಭೌಮ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮ ನೀನೇ ಉತ್ತರಿಸು. ಕೃಷ್ಣ, ನಿನ್ನದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ರಾಯಭಾರವು ನೀಡಿ ಉಚಿತ ರೀತಿಯಲ್ಲಿ ಬೀಳ್ಬಿಡುವಂತೆ ನಮ್ಮ ಮಾವನವರು ನನಗಾಲೆ ಸಲಹೆ ನೀಡುತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಸಹೋದರ ದುಶ್ಯಾಸನ, ತೆಗೆದುಕೋ ಹಗ್ಗವನ್ನು, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರಾ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ನಿಮ್ಮಿಂದ ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಅಣ್ಣ, ಇವನು ಹಿಂದೆ ಗೋಪಾಲಕರಾಗಿದ್ದಾಗ ಈ ಹಗ್ಗದಿಂದ ಹಸುಗಳನ್ನು ಬಂಧಿಸುತ್ತಿದ್ದನಂತೆ. ನಾನು ಈಗ ಇವನನ್ನು ಈ ಹಗ್ಗದಿಂದ ಬಂಧಿಸುವೆನು. ಅಲ್ಲಿಯೋ ಕೃಷ್ಣ, ಅಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣ. ಮಾಯೆ, ಮಾಯೆ, ಮಾಯೆ. ಕರ್ಣ, ಕರ್ಣ, ಕರ್ಣ. ಪರಮಾತ್ಮ ಅರೇ ಪಾವನ ನಾಮ. ಪರಮಾತ್ಮ, ಕರ್ಣ, ಪರಮಾತ್ಮ ಅರೇ ಪಾವನ ನಾಮ. ಪಾಮರನೋಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ, ಪಾಮರನೋಳು ಕೃಪೆಯ ತೋರಿದೆ ಸ್ವಾಮಿ. ಪರಮ ಹರೇ ಪಾವನ ನಾಮ. ಪರಮಾತ್ಮ, ವಿಳೆಯೋಳು ಜನ್ಮವ ಅರಿಯದಾಯನ್ನನು. ಪರಮಾತ್ಮ, ತಿಳಿಯೋಳು ಜನ್ಮವ ಹರಿಯದಾಯನ್ನನು. ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ವೆ. ಪರಮಾತ್ಮ, ಶ್ರೀಲೋಲನೆ ಅತಿ ಪ್ರೇಮದಿ ಕಾಯ್ವೆ. ಪರಮ ಹರೇ ಪಾವನ ನಾಮ. ಪರಮಾತ್ಮ, ಶ್ರೀರಮಣಂ ಅಖಿಲ ಗಣಗುಣ ಸೋಮಂ ವಾರಿಜ ಭವದ ದಾರುಣಿಯೋ ನಿನಗೆ ಸರಿ ಸಮನೆ ಕುಲಹೀನನು ನಾ. ಪರಮಾತ್ಮ, ಬಳಲಿದೆ ನೈ ಸ್ವಾಮಿ ಸರಳನ ಆದರಿಸಲು. ಪರಮಾತ್ಮ, ಬಳಲಿದೆ ನೈ ಸ್ವಾಮಿ ತರಳನ ಆದರಿಸಲು.
ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ. ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ ಕರ್ಣ, ಮಹಾಮೇನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆಯೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂದನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆಲ್ಲ ಮಾತ. ಪರಮಾತ್ಮ, ಕುಲಹೀನನಲ್ಲ ಕೇಳೆಲ್ಲ ಮಾತ. ರವಿ ಅಂಶದಲವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಗರೆಯ ಬೆಳಗುವ ರವಿಯ ಕರುಣದಿ. ಗರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮೆರವ ರವಿ ದುರಧೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ. ಕರ್ಣ, ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೊಯ್ ಕೀರ್ತಿಯ ಪಡೆವೆ. ಗಣತರವೆನ್ನಿಸಿದ ಮೇದಿನಿಯೊಳು ನೀ. ಗಣತರವೆನ್ನಿಸಿದ ಮೇದಿನಿಯೊಳು ನೀ. ಮಹಾ ಮಹಿಮನೆಂದೆನಿಸಿ ಮೆರವ ರವಿ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವ ಸತ್ಯವಾದ ಪಕ್ಷದಲ್ಲಿ ತಾವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಆಶ್ಚರ್ಯವಾಯಿದೆಯಲ್ಲ. ಓಹೋ, ಮರೆತಿದ್ದೇನು. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚುತ್ತಿರೆಯ ದೇವ? ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿರೋ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಾ? ಪರಮಾತ್ಮ, ಪರಮಾತ್ಮ, ಕರ್ಣ,
ಬಹುದಿನ ನೊಂದೇ ಬಂಧುಗಳಾರೆಂದು ಎಂದು ವದನ ಅಪನಿಂದೆಯಲಿ ಬಂದೆ. ಎಂದು ವದನ ಅಪನಿಂದೆಯಲಿ ಬಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಪರಿತಾಪ ಕೀಡ ದೇವಾ ಶೋಧನೆ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ರಹಸ್ಯದ ಆಂತರವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡೆ ಜೀವಿಸಲೇ ಪರಿ ಸಹಜರ ಸಮಗೂಡೆ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆ ವಿಧಿ ಶಾಪ ಪಾಪಿಯಾದ ಪರಿತಾಪ ಕೀಡ ದೇವಾ ಶೋಧನೆ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಪರಮಾತ್ಮ ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ನನ್ನನ್ನು ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತಿಯಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಸಮರ ಮಹೋತ್ಸವದಲ್ಲಿ ಉತ್ಸಾಹ ಬರಿತಾನ ಯಾರಿಗೆ ಇಂಥದ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ ಪರಮಾತ್ಮ ಪಂಡುಕುವರರ ಸೇರುತ್ತ ನೀನು ಕರ್ಣ ಪಂಡುಕುವರರ ಸೇರುತ್ತ ನೀನು ದಯೆಯನ್ನು ಪೊರೆಯೇ ಧರ್ಮದ ನಿರುತ ದಯೆಯನ್ನು ಪೊರೆಯೇ ಧರ್ಮದ ನಿರುತ ಅನುಜರ ಸೇರೆ ಕರುಣವ ತೋರೆ ಅನುಜರ ಸೇರೆ ಕರುಣವ ತೋರೆ ನೀ ಬಾರೆ ನೀ ಬಾರೆ ಸುರ ಶಿರ ಶರದರ ಚರಣರ ಪೊರೆವೆನೆ ಸುರ ಶಿರ ಶರದರ ಚರಣರ ಪೊರೆವೆನೆ ಮಾತು ಪ್ರೇಮದಿಲಾಡುವೇನ ದಾನ ಶೂರನೆ ನಮ್ಯ ಬಿರುದ ಗಣ
ಪೊರೆವನೆ ಗಣ ಸುರ ಶರದರ ಚರಣರ ಪೊರೆವೆ ಮಾನವ ಪ್ರೇಮದಿ ಲಾಲಿಸುವೀರ ಗಣ ಪರಮಾತ್ಮ ಲಲಿಸುವೀರ 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 ಕರ್ಣ ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ ಕರ್ಣ, ತಾವು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಹೀನಕುಲದಿಂದ ಹೀಯಾಳಿಸ್ತಿರುವುದು ನಾನಿಂತಹನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ಕರ್ಣ, ಪರಮಾತ್ಮ ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿ ದೇವಿಗೂ ತಿಳಿಯದು, ನಿನ್ನ ಸಹೋದರರಾದ ಆ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ನಿನ್ನ ತಾಯಿಯು ಕರ್ಣ, ಪರಮಾತ್ಮ ನಿನ್ನ ತಾಯಿಯು ನನ್ನನ್ನು ಕಂಡಾಗಲೆಲ್ಲ ದೇವ ಆ ಕಣ್ಣನಾರು ತಿಳಿಸಲಾರೆಯಾ ಎಂದು ಪದೇ ಪದೇ ನನ್ನ ಕೇಳುತ್ತಿದ್ದಳು. ನಾನು ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ ಕರ್ಣ. ಪರಮಾತ್ಮ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿರಲಿ. ಆಕೆಯು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯರು ನನ್ನ ಸಹೋದರನೇ. ಇನ್ನು 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಧರ್ಮವೇ ನನ್ನ ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಪರಶಿವನು ಹೋರಾಡಿ ಪಾಶುಪಸತ್ತನ್ನು ಪಡೆದು ಯಾರ ದಶನಾಮ ದಿಕ್ಕುಗಳಲ್ಲಿ ಅಪಜಯನು ಹೊಂದದ, ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯನು ಹೊಂದದ ಓ ನನ್ನ ಪರಮ ವೈರಿನಿತ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಕೊಡವಿರಲೆ ಕೊಚ್ಚಿಕೊಳ್ಳುವುದನ್ನು ಈ ಪಾಪೆಯ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪಾಪದ ಪೂರ್ವದ ಫಲವಾಗಿಯೋ ಸೂತನೆಂಬ ಹಾವು ಹುತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳುವುದು ಸಾಧ್ಯವೇ? ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದ ಬಳಿಕ, ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಅಯ್ಯೋ ಪಾಪೀಕರಣ, ಅಯ್ಯೋ ಪಾಪೀಕರಣ! ಪಾಂಡುಪುತ್ರನಾದ ನೀನು ಪಾಂಡುಕುಮಾರನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ ದುರದೋಳ್ತಂ ಮಂದಿರಂ ನಾ ಕೊಲ್ಲುವುದೇ ಕೊಲದಾಂಬಿಟ್ಟೊಡೆ ಕೌರವೇಂದ್ರ ಈ ಕೊಲದೋಂಬಿಟ್ಟೊಡೆ ಕೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿನಿ ಬಾಳ್ವನೆ ಚಲದಿಂ ಪೋರ್ತನ ರುಂಡವ ತರಿದು ಚಲದಿಂ ಪೋರ್ತನ ರುಂಡವ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ
ತ್ಯಜಿಸಲ್ಕಾಗದೆ ಪಾರ್ಥನ ಘೋರ ಚರಕೆನೋ ಪಾರ್ಥನ ಘೋರ ಚರಕೆನೋ ತುತ್ತಾಗಲೇ